ರಾಜ್ಯದಲ್ಲಿ ಗ್ಯಾಸ್ ಅಭಾವ ಆಗಿದ್ದು ಆಟೋ ರಿಕ್ಷಾಗಳ ಬದುಕು ಒಂದು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬಂದಿದೆ. ಇದ್ರ ಪರವಾಗಿ ಕನ್ನಡ ಪರ ಹೋರಾಟಗಾರರಂಥ ವಾಟಾಳ್ ನಾಗರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಇವತ್ತಿನ ಪ್ರತಿಭಟನೆ? ಇವತ್ತು ಪ್ರತಿಭಟನೆ ಭಾಳ ಗಂಭೀರವಾದಂಥ ಪ್ರತಿಭಟನೆ. ಕನ್ನಡ ಚಳವಳಿ ಪಕ್ಷ ಇಡೀ ರಾಜ್ಯದ ರಿಕ್ಷಾ ಚಾಲಕರ ಪರವಾಗಿ, ಹೋಟ್ಲುಗಳ ಪರವಾಗಿ, ಜನಸಾಮಾನ್ಯರ ಪರವಾಗಿ, ವಾಹನಗಳ ಪರವಾಗಿ ಹೋರಾಟ ವಿನೂತನವಾಗಿ ಮಾಡ್ತಾಯಿದ್ದೇವೆ. ಎಲ್ಲರೂ ಕಷ್ಟದಲ್ಲಿದ್ದಾರೆ, ಕಣ್ಣೀರಿನಲ್ಲಿದ್ದಾರೆ. ಒಂದು ಕಡೆ ಯುದ್ಧ, ಮತ್ತೊಂದು ಕಡೆ ಕಣ್ಣೀರು, ಈ ಪರಿಸ್ಥಿತಿ. ಮತ್ತೊಂದು ಕಡೆ ಸರ್ಕಾರ ಬಾಗಲಕೋಟೆ, ದಾವಣಗೆರೆಯಲ್ಲಿ ಕೂತಿದ್ದಾರೆ. ಇಲ್ಲಿ ಜನ ನೋವಿನಲ್ಲಿದ್ದಾರೆ. ನಾವಂತೂ ಬೀದಿ ಇಳಿದು ತೀವ್ರ ಹೋರಾಟ ಮಾಡ್ತೇವೆ. ಸೋಮವಾರದಿಂದ ರಿಕ್ಷಾಗಳಿಗೆ ವ್ಯವಸ್ಥಿತವಾಗಿ ಬರಲಿಲ್ಲ, LPG ಬರಲಿಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ರಿಕ್ಷಾಗಳನ್ನು ಬಂದ್ ಮಾಡಿಸ್ತೇವೆ, ಹೋರಾಟಕ್ಕೆ ನಿಲ್ತೇವೆ. ಎಲ್ಲೋ ಒಂದು ಕಡೆ ಬ್ಲ್ಯಾಕ್ ಸಿಲಿಂಡರ್ಗಳು ಮಾಡ್ತಾ ಇದ್ದಾರೆ ಜನಗಳು. ಹೌದು, ನೀವು ಹೇಳೋದು ನಿಜ. ಸಿಲಿಂಡರ್ಗಳನ್ನ ಹೆಚ್ಚಿನ ಬೆಲೆಗೆ ಕಾಳು ಸಂತೆಯಲ್ಲಿ ಮಾರ್ತಾ ಇದ್ದಾರೆ. ಒಳ್ಳೆಯದಲ್ಲ. ಅವರ ವಿರುದ್ಧ ತೀವ್ರವಾಗಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು, ಅಂಥವ್ರನ್ನ ಬಂಧಿಸಬೇಕು. ಇದು ಪ್ರಮುಖವಾಗಿ ಮಾಡಬೇಕಾದಂಥ ಕೆಲಸ. ಈ ರಾಜ್ಯದ ಜನತೆ ಇವತ್ತು ಗೋಳಾಡ್ತಲ್ಲಿದ್ದರೆ, ಒಂದು ಕಡೆ ಇವರು ದಾವಣಗೆರೆ ಎಲೆಕ್ಷನಲ್ಲಿ ಬಿಟ್ಬಿಟ್ಟಿದ್ದಾರೆ. ಸರಿ ಇಲ್ಲ. ಈಗ ಎಲೆಕ್ಷನ್ ಇದೆ, ಮಾಡಲೇಬೇಕು, ಎಲೆಕ್ಷನ್ಗೂ ಹೋಗಬೇಕು. ಇದೇ ಪರಿಸ್ಥಿತಿಯಲ್ಲಿ ನೋವು, ಕಣ್ಣೀರು, ನರಕ ಆಗ್ತಾಯಿದೆ. ಇದನ್ನು ನೋಡಬೇಕು, ಅದನ್ನು ನೋಡಬೇಕು. ಪರಿಸ್ಥಿತಿ ಅದನ್ನು ನೋಡ್ಕೊಂಡುವೆ. ಎಲೆಕ್ಷನ್ಗಿಂತ ಜನ ಪ್ರಮುಖ, ಸರ್ಕಾರ ಪ್ರಮುಖ, ರಾಜ್ಯ ಮುಖ್ಯ. ಅದನ್ನು ಮಾಡಬೇಕು. ಬೇರೆ ರಾಜ್ಯದಲ್ಲೂ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಆದರೆ ನಮ್ಮ ರಾಜ್ಯದಲ್ಲಿ ಯಾಕೆ ಧೋರಣೆ? ಹಂಗೇನಿಲ್ಲ. ಬೇರೆ ರಾಜ್ಯದಣೆ ಬರೋನು ಹಿಂಗೆ ಆಗಿದೆ. ಆದರೆ ಏನು ಮಾಡೋದು? ಗೆಲ್ಲಬೇಕು ಅನ್ನುವ ಹಠದಿಂದ ಅವರಲ್ಲಿದ್ದಾರೆ. ಅದು ಸರಿಯಲ್ಲ. ಅಲ್ಲೂ ಇರಬೇಕು, ಇಲ್ಲೂ ಆಡಳಿತ ನಡೆಸಬೇಕು, ಜನರ ಪರವಾಗಿ ನಿಲ್ಲಬೇಕು. ಸರ್, ನಿಮ್ಮ ಮುಂದಿನ ನಡೆ? ಸೋಮವಾರದಿಂದ ನಂತರ ನಾವು ತೀವ್ರವಾದಂಥ ಹೋರಾಟ ಮಾಡೋದಕ್ಕೆ ಯೋಜನೆ ಮಾಡ್ತೀವಿ. ಇದಾಗಿತ್ತು ಅವ್ರ ಮಾತುಗಳು. ಸೋಮವಾರದೊಳಗಡೆ ಎಲ್ಲ ಸರೋಗಲಿಲ್ಲ ಅಂದರೆ ಮುಂದಿನ ಉಗ್ರವಾದ ಹೋರಾಟ ಮಾಡ್ತೀನಿ ಅನ್ನೋ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಅಲ್ಲಿ ಜೊತೆ ವೆಂಕಟ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.